ಜಯಶ್ರೀ. ನಾನು ಉಮಾ ಅವ್ರ ಫ್ರೆಂಡು. ಉಮಾ ನನಗೆ ಪರಿಚಯ ಆದಾಗಿಂದಲೂ ನನಗೆ ಅವರು ಮ್ಯಾಗ್ನೆಟಿಕ್ ಅನಿಸುತ್ತೆ. ಅವ್ರದ್ದು ಒಂದೊಂದು ಆಬ್ಜೆಕ್ಟಿವ್, ಅವ್ರಲ್ಲಿರೋ ಕ್ಲಾರಿಟಿ ಆಫ್ ಗೋಲ್ ಮತ್ತು ಒಂದು ಹೆಲ್ಪ್ ಮಾಡಬೇಕಾದ ನೇಚರು ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಸಚ್ ಎ ಸಿಂಪಲ್ ಪರ್ಸನ್, ಬಟ್ ಅವರಲ್ಲಿ ಎಷ್ಟು ಒಳ್ಳೇದು ಮಾಡಬೇಕು, ಎಷ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಆ ಉತ್ಸಾಹ, ಆ ಎಂಥೂಸಿಯಾಸಮ್, ಆ ಒಂದು ಕಮಿಟ್ಮೆಂಟ್ ನನಗೆ ಪ್ರತಿ ಸಲ ಕಾಣಿಸುತ್ತೆ. ಅದೊಂಥರ ಕಂಟೇಜಸ್ ಅಂತಲೇ ಹೇಳ್ಬೋದು. ಅದನ್ನು ನೋಡಿ ನನಗೂ ಅವ್ರು ಏನೇನು ಮಾಡ್ತಾರೋ ಅದೆಲ್ಲ ಮಾಡಬೇಕು ಅನಿಸುತ್ತೆ. ಅವರು ಎಷ್ಟೊಂದು ಆಳವಾಗಿ ಯೋಚಿಸಿ ಒಂದು ಟರ್ಮಿನಲ್ ಇಲ್ ಪೇಷಂಟ್ಸ್ಗೆ ಅವ್ರು ಹೋಗೋವರೆಗೂ, ಅವ್ರು ಇರೋವರೆಗೂ ಎಷ್ಟೊಂದು ಅವ್ರಿಗೆ ಕೊಡ್ಬೋದು, ಎಷ್ಟು ಸಂತೋಷ ಕೊಡ್ಬೋದು, ಎಷ್ಟು ಯೋಚನೆ ಮಾಡಿದ್ದಾರೆ ಅದಕ್ಕೆ. ಒಂದಲ್ಲ ಎರಡಲ್ಲ, ಅವ್ರದ್ದು ಹೇಳ್ತಾ ಹೋದರೆ ಅವ್ರು ಮಾಡಿರೋ ಒಂದೊಂದು ಪ್ಲ್ಯಾನು ಅಷ್ಟು ಮೀನಿಂಗ್ಫುಲ್ ಆಗಿದೆ, ಅಷ್ಟು ಥಾಟ್ಫುಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾರೆ, ಮತ್ತು ಟರ್ಮಿನಲ್ ಇನ್ ಪೇಷಂಟ್ಸ್ ಅವರ ರಿಲೇಟಿವ್ಸ್ಗೆ ಫುಡ್ಗೆ ಅರೇಂಜ್ ಮಾಡಿದ್ದಾರೆ, ಸ್ಟೇಗೆ ಅರೇಂಜ್ ಮಾಡ್ತಿದ್ದಾರೆ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ತಮ್ಮ ಬಗ್ಗೆ ಯೋಚಿಸೋದೇ ಇಲ್ಲ. ಅದರಲ್ಲಿ ಅವರು ಒಂದು ಒಳ್ಳೆ ಯೋಚನೆ ಏನು ಮಾಡಿದ್ದಾರೆ ಅಂದರೆ, ಇದಕ್ಕೆ ಫಂಡ್ ರೇಸಿಂಗ್ ಮಾಡಲಿಕ್ಕೆ ತುಂಬ ಒಳ್ಳೆ ಯೋಚನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಮಾಡೋ ಸರ್ವಿಸು ವಿಮೆನ್ಗೆ, ವಿಮೆನ್ ಪವರ್, ಎಂಪವರ್ಮೆಂಟ್ ಎಟ್ ಎವ್ರಿ ಸ್ಟೇಜ್, ಆಪರ್ಚುನಿಟೀಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ತಿದ್ದಾರೆ. ಅದ್ರ ಜೊತೆನೂ ಅದಕ್ಕೋಸ್ಕರ ಫಂಡ್ ರೇಸಿಂಗ್ ಮಾಡೋ ಮೆಥಡ್ ತುಂಬ ಯುನೀಕ್ ಇದೆ. ಅಲ್ಲಿ ಕೂಡ ಅವ್ರು ಏನು ಅಂದ್ಕೊಂಡಿದ್ದಾರೆ, ಫಂಡ್ ರೇಸ್ ಮಾಡೋರಿಗೆ ತುಂಬ ಸಂತೋಷ ಆಗಬೇಕು, ಇದು ಮಾಡೋದ್ರಲ್ಲಿ ಅವ್ರಿಗೊಂದು ಒಂದು ಒಳ್ಳೇದು ಮಾಡ್ತೀವಿ ಅನಿಸ್ಬೇಕು ಅಂತ ಹೇಳಿ ಅವರಿಗೋಸ್ಕರ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಅರೇಂಜ್ ಮಾಡೋ ಐಡಿಯಾ ಮಾಡಿದ್ದಾರೆ. ಸೊ ಈ ಮ್ಯೂಸಿಕಲ್ ಪ್ರೋಗ್ರಾಮಲ್ಲಿ ಒಂದು ಸೋಲ್ಗೆ ಫುಲ್ ಫುಲ್ಫಿಲ್ಮೆಂಟ್ ಅನಿಸುತ್ತೆ, ಒಂದು ಸೋಲ್ಗೆ ಊಟ ಕೊಟ್ಟಂಗೆ ಅನಿಸುತ್ತೆ. ಅದು ಮಾಡ್ತಾ ಮಾಡ್ತಾ ಇದೊಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಆದಾಗ ಅನಿಸುತ್ತೆ. ನಾವು ಒಂದು ಒಳ್ಳೆ ಕಾರ್ಯಕ್ಕೆ ದುಡ್ಡು ಕೊಟ್ಟಂಗೂ ಆಗುತ್ತೆ, ನಮಗೂ ಅದರಲ್ಲಿ ಏನೋ ಸಿಗಂಗೆ ಮಾಡಿದ್ದಾರೆ. ತುಂಬ ಯೋಚನೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್ ಕಮಿಟ್ಮೆಂಟ್, ಹರ್ ರಿಲೆಂಟ್ಲೆಸ್ ಸರ್ವಿಸ್ ಆ್ಯಂಡ್ ಹರ್ ಕಂಟಿನ್ಯೂಸ್ activities towards the goal. Great to know you, Uma. Keep going. Love to be a part of your work. Thank you.